ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಆಂತರಿಕ ಭಿನ್ನಾಭಿಪ್ರಾಯಗಳು. ಡಿಕೆ ಶಿವಕುಮಾರ್ ಹೇಳಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಈಗ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. 2028ಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು. ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು ಅಂತ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ಬಿಡಿ ಅಂತ ಸಚಿವ ಗರಂ ಆಗಿ ಮಾತನಾಡಿದ್ದಾರೆ. ಎಲ್ಲರಿಗೂ ಆಸೆ ಇರುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಆಸೆ ವ್ಯಕ್ತಪಡಿಸಿರಬಹುದು, ನಾನು ಸಿಎಂ ಆಗಲ್ಲ ಅಂತ ಗೊತ್ತು, ಅದಕ್ಕೆ ಆಸೆ ಇಟ್ಕೊಂಡಿಲ್ಲ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಆಸೆ ಇರಬಹುದು, ಅವರು ಆಕಾಂಕ್ಷೆ ಆಗಿರ್ಬೋದು, ಅವರು ಆಸೆ ವ್ಯಕ್ತಪಡಿಸಿರ್ಬೋದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ 2028ರ ಚುನಾವಣೆ ನನ್ನ ನೇತೃತ್ವದಲ್ಲೇ ಅಂತಾರೆ. ಬಟ್ ಇದೆಲ್ಲವನ್ನು ಹೈಕಮಾಂಡೇ ತೀರ್ಮಾನ ಮಾಡುತ್ತೆ, ನಾವು ನೀವು ಮಾಡೋದಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು ಅದೆಲ್ಲ ಎಲೆಕ್ಷನ್ ಬಂದು ನಾ ಈಗ ಹೇಳಕ್ಕೆ ಬರೋದಿಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸರ್ 28ಕ್ಕೆ ನಾನು ಸಿಎಂ ಸ್ಥಾನ ಕ್ಲೈಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಇವರು ಈ ಥರ ಹೇಳ್ತಾರೆ. ಎಲ್ಲರಿಗೂ ಆಸೆ ಇರುತ್ತೆ, ಏನು ಅಲ್ಲ ಸರ್, ಸಿದ್ದರಾಮಯ್ಯ ಆಸೆ ಇಲ್ಲ ಸರ್, ನೀವು ಸೀನಿಯರಿಟಿ ನಿಮಗೆ ಯಾಕೆ ಆಸೆ ಇಲ್ಲ? 8 ಸರಿ ಗೆದ್ದಿದ್ದೀರಿ, ಸೀನಿಯರಿಟಿ ಇದೆ, ಆಸೆ ಇಲ್ಲ? ಆಗಲ್ಲ ಅಂತ ಗೊತ್ತು, ಅದಕ್ಕೆ ಆಸೆ ಇಟ್ಕೊಂಡಿಲ್ಲ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯಾವ ಎಲೆಕ್ಷನ್ಗೆ ಯಾರು ಅಧ್ಯಕ್ಷರಾಗಿರಬೇಕು ಅದೆಲ್ಲ ಎಲೆಕ್ಷನ್ ಬಂದು ನಾ ಈಗ ಹೇಳಕ್ಕೆ ಬರೋದಿಲ್ಲ. ಹೈಕಮಾಂಡ್ ಇದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ.